ವೆಲ್ಕಮ್ ಬ್ಯಾಕ್. ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಯ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾರತ, ಕರ್ನಾಟಕ, ಬೆಂಗಳೂರು, ಇಲ್ಲಿನ ವಿಚಾರಗಳಾಗಿರಬಹುದು, ಇಲ್ಲಿನ ಮಹತ್ವ ಆಗಿರಬಹುದು, ಅದರ ಜೊತೆಗೆ ಯಾವ ರೀತಿಯಾಗಿ ಭಾರತ ಒಂದು ರೀತಿಯಾಗಿ ಹೂಡಿಕೆಯ ರಾಜಧಾನಿ ಆಗಿದೆ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕ್ಯಾಪಿಟಲ್ ಅಂತ ನಾವು ಏನು ಕರಿತೀವಿ ಬೆಂಗಳೂರನ್ನ, ಅದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಸಾರ್ವಜನಿಕ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದು ನನ್ನ ಸೌಭಾಗ್ಯ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ. ಅದರ ಜೊತೆಗೆ ಕನಕದಾಸರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ ನಾವು ಒನಕೆ ಓಬವ್ವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇವತ್ತು ಕನಕದಾಸ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ, ವಾಲ್ಮೀಕಿ ಪ್ರತಿಮೆಗೆ ಕೂಡ ಅವರು ಮಾಲಾರ್ಪಣೆಯನ್ನ ಮಾಡ್ತಾರೆ. ಬೆಳಗ್ಗೆ ಇವರು ಇಲ್ಲಿಗೆ ಬಂದ ತಕ್ಷಣ, ಅಂದ್ರೆ ಬೆಂಗಳೂರಿಗೆ ಬಂದ ತಕ್ಷಣ ಶಾಸಕರ ಭವನದಲ್ಲಿದ್ದಂತಹ ಕನಕದಾಸ ಪ್ರತಿಮೆ ಹಾಗೆ ವಾಲ್ಮೀಕಿ ಪ್ರತಿಮೆಗೆ ಕೂಡ ಮಾಲಾರ್ಪಣೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಡಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಸ್ವಾಮೀಜಿಗಳು ಇರೋದನ್ನ ಕೂಡ ನಾವು ಗಮನಿಸಬಹುದು. ಇನ್ನೊಂದು ಕಡೆ ವಂದೇ ಭಾರತ್ ಟ್ರೈನ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡ್ತಾರೆ. ಈ ಒಂದು ಟ್ರೈನ್ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ತಮ್ಮ ಭಾಷಣದಲ್ಲಿ ಪ್ರಧಾನಿಯವರು ಹೇಳ್ತಾರೆ. ಯಾವ ರೀತಿಯಾಗಿ ಬೇರೆ ಬೇರೆ ಕಡೆ ಹೋಗೋದಿಕ್ಕೆ ಈಗ ಇಂತಹ ಒಂದು ರೈಲುಗಳು ಸಹಕಾರಿಯಾಗುತ್ತೆ. ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶದಲ್ಲಿ ಇದು ಕೂಡ ಅಷ್ಟೇ ರೀತಿಯಾಗಿ ವೇಗವಾಗಿ ಹೋಗುವಂತಹ ರೀತಿಯಲ್ಲಿ ಅಭಿವೃದ್ಧಿ ಪಥವನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಜನವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನು ಕಾಶಿ ಟ್ರೈನ್ಗೆ ಕೂಡ ಪ್ರಧಾನಿ ಮೋದಿ ಚಾಲನೆಯನ್ನ ನೀಡಿದ್ರು. ಆ ವಿಚಾರವನ್ನ ಕೂಡ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಅಯೋಧ್ಯೆ ಆಗಿರ್ಬೋದು, ಪ್ರಯಾಗ್ರಾಜ್ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಹೋಗೋದಿಕ್ಕೆ ಈಗ ಕರ್ನಾಟಕದಲ್ಲಿ ತನ್ನದೇ ಆದಂತಹ ವಿಶೇಷವಾದಂತಹ ರೈಲು ಇರುವಂತದ್ದು. ಈ ಮೂಲಕ ಜನ ಅದರ ಉಪಯೋಗವನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ನಾಡಿಗೆ ಅಪಾರವಾದ ಕೊಡುಗೆಯನ್ನ ಕೊಟ್ಟಂತಹ ಧೀಮಂತ ವ್ಯಕ್ತಿಗಳ ಜನ್ಮ ದಿನಾಚರಣೆ ಇವತ್ತು. ಹಾಗಾಗಿ ಕೆಂಪೇಗೌಡರು ಕೂಡ ಪ್ರಗತಿಯ ದ್ಯೋತಕವಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ನಮನಗಳು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಕರ್ನಾಟಕಕ್ಕೆ ಇವತ್ತು 2 ಕೊಡುಗೆಗಳು ಸಿಕ್ಕಿದೆ. ಒಂದ್ ಕಡೆ ಅಯೋಧ್ಯೆ, ಕಾಶಿ ಮತ್ತು ಪ್ರಯಾಗ್ರಾಜ್ ಯಾತ್ರೆಗಾಗಿ ವಿಶೇಷ ರೈಲನ್ನ ಕೊಟ್ರೆ, ಮತ್ತೊಂದು ಕಡೆ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಸಂಚರಿಸೋದಕ್ಕೆ ಹೊಸ ರೈಲು ಸಿಕ್ಕಿದೆ. ಇದು ಬೆಂಗಳೂರು ಮತ್ತು ಮೈಸೂರಿನ ನಡುವಿನ ಸಂಪರ್ಕವನ್ನ ಇನ್ನಷ್ಟು ಅನಾಯಾಸಗೊಳಿಸಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ನಂತರ ಈ 2 ರೈಲುಗಳಿಗೆ ಚಾಲನೆಯನ್ನ ನೀಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಟರ್ಮಿನಲ್ 2 ಅನ್ನ ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಗೆ ಕೆಂಪೇಗೌಡ 108 ಅಡಿ ಎತ್ತರದ ಪ್ರತಿಮೆಯನ್ನ ಅನಾವರಣಗೊಳಿಸುತ್ತಾರೆ. ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಪಾದಗಳಿಗೆ. ಹಾಗೆಯೇ ಅಲ್ಲಿ ನೀರನ್ನ ಹಾಕುವುದರ ಮೂಲಕ, ಅಂದ್ರೆ ತಂಬಿಕೆಯಲ್ಲಿ ಜಲವನ್ನ ಹಾಕುವುದರ ಮೂಲಕ ಪಾದಗಳಿಗೆ ಜಲವನ್ನ ಸಮರ್ಪಣೆ ಮಾಡಿ ನಮನವನ್ನ ಸಲ್ಲಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ನಂತರ ಅವರು ವೇದಿಕೆಯ ಕಾರ್ಯಕ್ರಮಕ್ಕೆ ಬರ್ತಾರೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಹಲವು ದಿನಗಳಿಂದ ನಾವು ಹೇಳ್ತಾ ಇದ್ವಿ ಈ ಒಂದು ಪೇಟದ ವಿಶೇಷತೆ ಏನು ಅನ್ನೋದನ್ನ. ಅದೇ ರೀತಿಯಾಗಿ ಕೆಂಪೇಗೌಡರು ಹಾಕ್ತಾ ಇದ್ದಂತಹ ಆ ಒಂದು ಪೇಟದ ರೀತಿಯಲ್ಲೇ ಮಾಡಿರುವಂತಹ ಈ ಒಂದು ಬನಾರಸ್ ಆಗಿರ್ಬೋದು, ರೇಷ್ಮೆಯಿಂದ ಮಾಡಿರುವಂತಹ ಈ ಒಂದು ಪೇಟವನ್ನ ಕೂಡ ಅವರಿಗೆ ಅಲ್ಲಿ ತೊಡಿಸಲಾಗುತ್ತೆ. ಹಾಗೇನೆ ಕೆಂಪೇಗೌಡರ ಪ್ರತಿಮೆಯನ್ನ ಕೂಡ ಅವರಿಗೆ ನೀಡಲಾಗುತ್ತೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಒಂದು ಕಡೆ ಭಾರತ ಯಾವ ರೀತಿಯಾಗಿ ಹೂಡಿಕೆಗೆ ಇಡೀ ವಿಶ್ವದಾದ್ಯಂತ ಒಂದು ರೀತಿಯಾದಂತಹ ದೇಶ ಅನ್ನುವ ರೀತಿ ಆಗಿದೆ, ಅದೇ ರೀತಿಯಾಗಿ ಕ್ಯಾಪಿಟಲ್ ಅಂದ್ರೆ ಅದು ಬೆಂಗಳೂರು, ಹೂಡಿಕೆಗೆ ಕ್ಯಾಪಿಟಲ್ ಅನ್ನೋದೇ ಬೆಂಗಳೂರು ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಿ ಮೋದಿ ಹೇಳ್ತಾರೆ. ಈಗ ಒಂದು ಚಿಕ್ಕ ಬ್ರೇಕ್.